ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತಾ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇವಾಗ ಆಯಿಸ್ಟರ್ ಮಶ್ರೂಮು ಫಾರ್ಮ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ನಡೀತದೆ ಮತ್ತು ಫಾರ್ಮ್ ಯಾವ ರೀತಿ ಇವಾಗ ಪ್ರೆಸೆಂಟ್ಲಿ ಸಮ್ಮರ್ ಟೈಮಲ್ಲಿದೆ, ಮನೇಲಿ ಸಹ ನಾನು ರೆಡಿ ಮಾಡ್ತಾ ಇರೋದು ಪ್ರಾಸೆಸ್ಗಳೆಲ್ಲ ಎಲ್ಲಿವರೆಗೂ ಬಂದಿದೆ ಅಂತೆಲ್ಲ ಇವಾಗ ಪ್ರೆಸೆಂಟ್ ಏನೇನು ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ತುಂಬ ಜನ ಅಡ್ವರ್ಟೈಸ್ಮೆಂಟ್ ಅಂದರೆ ಕೆಲವು ಅವ್ರಿಗೆ ಬೇಡದಿರೋ ಮೆಟೀರಿಯಲ್ಸ್ನ ಅಡ್ವರ್ಟೈಸ್ ಮಾಡ್ತಾಯಿದ್ರೆ ಅದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ಮಾರ್ಕೆಟಿಂಗ್ ರಿಕ್ವೆಸ್ಟ್ ಸಹ ಇದೆ. ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಪೂರ್ತಿಯಾಗಿ ಎಲ್ಲನೂ ನೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಇಲ್ಲಿ ಒಂದು ಟ್ರೈನಿಂಗ್ ಬಂದಿರೋ ಗ್ಲಿಮ್ಸಸ್ನ ಆ್ಯಡ್ ಮಾಡ್ತಾ ನನ್ನ ಹತ್ರ ಇರೋ ಕೆಲವೊಂದು ವೀಡಿಯೋಸ್ನ ಅಟ್ಯಾಚ್ ಮಾಡ್ತಾ ಮಾತಾಡ್ತಾ ಹೋಗ್ತೀನಿ. ಫಸ್ಟು ಬಂದು ಮಾರ್ಕೆಟಿಂಗ್ ಏನಂದರೆ, ನಿಮ್ಮಲ್ಲಿ ಯಾರೇ ನೀವು 5 kg ಬೆಳೀತಾಯಿದ್ರು, 10 kg ಬೆಳೀತಾಯಿದ್ರು, 20 kg ಬೆಳೀತಾಯಿದ್ರು, ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಆರ್ಗ್ಯಾನಿಕ್ ವೇಲಿ ಬೆಳೀತಾಯಿದ್ರೆ ದಯವಿಟ್ಟು ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇವಾಗ ಬೆಳೀತಾ ಇದ್ದು ನಿಮಗೆ ಮಾರ್ಕೆಟಿಂಗ್ ತೊಂದರೆ ಇದೆ ಅಂದರೆ ನಾನೇ ತೊಗೊತಾ ಇದ್ದೀನಿ ಮಶ್ರೂಮ್ನ. ರೇಟು ಸಹ 150 ಕೊಡಲ್ಲ, ಇನ್ನು ಜಾಸ್ತಿನೇ ಕೊಡ್ತೀನಿ. ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಎಲ್ಲ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಆಯಿಸ್ಟರ್ ಮಶ್ರೂಮ್ ಇವಾಗ ನಾನು ಕೊಡೋಕ್ಕಾಗಲ್ಲ, ಇವಾಗ ಯಾಕೆಂದರೆ ಬಿಸಿಲು ಕಾಲ ಅಲ್ವಾ, ಲೇಟಾಗಿ ಕೊಡ್ತೀನಿ ಅನ್ನೋರು ಸಹ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಮುಂಚೆಯಿಂದ ಚಾಫ್ ಕಟರ್ ಹೋಯಿತು, ಚಾಫ್ ಕಟ್ರು ಮತ್ತು ಆಟೋಕ್ಲೇವು ಇದು ಸೇಲಿಗಿದೆ. ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಚಾಫ್ ಕಟರು ಮತ್ತು ಆಟೋಕ್ಲೇವು ಮತ್ತು 50 ರೋಲ್ಸ್ ಹುಲ್ಲು ಸಹ ಸೇಲಿಗಿದೆ. ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕಟ್ಟಾಗಿರೋ ಹುಲ್ಲು ಬೇಕಾದ್ರೂ ಸಹ ಅವೈಲೇಬಲ್ ಇದೆ, ಅದನ್ನು ಸಹ ಕೊಡ್ತೀವಿ ಅಂತ ಹೇಳ್ತಾ, ಆಯಿಸ್ಟರ್ ಮಶ್ರೂಮು 100-150 kgವರೆಗೂ ರಿಕ್ವೈರ್ಮೆಂಟ್ ಇದೆ. ಡೈಲಿ 100-150 kg ರಿಕ್ವೈರ್ಮೆಂಟ್ ಇದೆ. ನಿಮ್ಗೆ 5 kg ಇವಾಗ ಬಿಸಿಲು ಕಾಲ ನನಗೂ ಅರ್ಥ ಆಗುತ್ತೆ, ಜಾಸ್ತಿ ಬೆಳೆಯೋಕ್ಕಾಗಲ್ಲ, ನಮ್ಮದು ಫಾರ್ಮಲ್ಲಿ ಮಶ್ರೂಮ್ ತುಂಬ ಕಡಿಮೆ ಆಗೋಗಿದೆ. ನಿಮಗೆ 5 kg 10 kgs ಬರ್ತಾಯಿದ್ರು, 100 kg ಬರ್ತಾಯಿದ್ರು, 20 kg ಬರ್ತಾಯಿದ್ರು, ನಿಮ್ಗೆ ಎಷ್ಟೇ ಕ್ವಾಂಟಿಟಿಲಿ ಬರ್ತಾಯಿದ್ರು ನೀವು ಮೆಜೆಸ್ಟಿಕ್ವರೆಗೂ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಆ ಮೆಜೆಸ್ಟಿಕ್ವರೆಗೂ ರೀಚ್ ಮಾಡಿಸಿದ್ರೆ ಸಾಕು, ನಾನು ತಗೊಂಡು ಇದು ಮಾಡ್ತೀನಿ. 5 kgಗಿಂತ ಎಷ್ಟೇ ಹೆಚ್ಚಿಗೆ ನೀವು ಮಶ್ರೂಮ್ ಕೊಟ್ಟರು ಸಹ ನಾನು ಪರ್ಚೇಸ್ ಮಾಡ್ಕೊತೀನಿ. ನನಗೆ ಬೇಕಾಗಿರೋ ಮಶ್ರೂಮ್ ಬಂದು ಆಯಿಸ್ಟರ್ ಗ್ರೇ. ಕ್ವಾಲಿಟಿ ಎಲ್ಲ ಚೆನ್ನಾಗಿರಬೇಕು. ಮಶ್ರೂಮ್ ಮೇಲೆ ವಾಟರ್ ಕುತ್ಕೊಂಡು ಕ್ವಾಲಿಟಿ ಎಲ್ಲ ಕಳೆದೋಗಿರಬಾರ್ದು. ನೀಟಾಗಿ ನೋಡೋಕ್ಕೆ ಹಾರ್ವೆಸ್ಟಿಂಗ್ ಸ್ಟೇಜಲ್ಲೇ ಹಾರ್ವೆಸ್ಟ್ ಮಾಡಿದರೆ ಸಾಕು. ಆರ್ಗ್ಯಾನಿಕ್ ವೇಲೆ ಬೆಳೆದ್ರೆ ಒಳ್ಳೆಯದು. ಇಲ್ಲಿ ಬಂದು ನಾನು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡು ಒಂದು ಪ್ರಾಸೆಸ್ ರೆಡಿ ಮಾಡ್ತಾಯಿದ್ದೀನಿ ಆಯಿಸ್ಟರ್ ಮಶ್ರೂಮ್ ಬೆಳೆಯೋದಕ್ಕೆ. ಇದರಿಂದ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅಂತ. ಇಲ್ಲಿ ನಿಯರೆಸ್ಟು ಒಂದು ಮಶ್ರೂಮ್ ಪರ್ಚೇಸ್ ಮಾಡೋಕ್ಕೆ ಅಂತ ನನ್ನ ಹತ್ರ ಮಶ್ರೂಮ್ ತೊಗೊಳೋದಕ್ಕೆ ಅಂತ ಬಂದ ವ್ಯಕ್ತಿ ನನಗೆ 5 ವರ್ಷದಿಂದ ನಾನು ಈ ಥರ ಪದ್ಧತಿ ಮಾಡ್ತಾಯಿದ್ದೆ, ಅದರಿಂದ ಶೆಲ್ಫ್ ಲೈಫ್ ಚೆನ್ನಾಗಿತ್ತು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಲಾಸ್ಟ್ ಟೈಮು. ಯಾರಾದರೂ ವೀಡಿಯೋ ನೋಡಿಲ್ಲ ಅಂದ್ಬಿಟ್ಟು ಲಾಸ್ಟ್ ವೀಡಿಯೋನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ನೆಕ್ಸ್ಟ್ ಪ್ರೊಸೀಜರು. ನಾನು ಅದೆಲ್ಲ ಮಾಡಿ 10 days ಆಗಿತ್ತು. ಅದರ ನೆಕ್ಸ್ಟು ಇದು ಪ್ರೊಸೀಜರ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಬಂದು ಡೇಟು 7th ಅನಿಸುತ್ತೆ, 7th ಮಾರ್ಚ್. ಇವತ್ತಿಗೆ ಬಂದು ನಾನು ಬೆಡ್ಡಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ಇದು ಬಂದು ಫಾರ್ಮಲ್ಲಿ ಮೈಸೀಲಿಯಮ್ ಯಾವ ರೀತಿ ರನ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಲಾಸ್ಟ್ ಸ್ಯಾಟರ್ಡೇ ನಾನು ಹೋದಾಗ ವೀಡಿಯೋ ಮಾಡಿದ್ದು. ಮೈಸೀಲಿಯಮ್ ಎಲ್ಲ ಬಂದಿದೆ. ತುಂಬ ಬ್ಯಾಗ್ಸು ಬಂದು ಬಿಸಿಲು ಕಾಲ ಆಗಿರೋದ್ರಿಂದ ಎಷ್ಟೇ ಮೈಸೀಲಿಯಮ್ ರನ್ ಆದರೂ ಮಶ್ರೂಮು ಸ್ವಲ್ಪ ಕ್ವಾಂಟಿಟಿ ವೈಸು ತುಂಬ ತೀರಾ ಕಡಿಮೆ ಆಗೋಗುತ್ತೆ ನಮಗೆ ಬರೋದಕ್ಕೆ. ಇಲ್ಲಿ ಫಾಗರ್ ಯಾವ ರೀತಿ ವರ್ಕ್ ಆಗುತ್ತೆ ಫಾರ್ಮಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಯಾರಾದರೂ ಹೊಸಬ್ರಿದ್ದು ಫಾಗರ್ ತೊಗೋಬೇಕು ಅಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ನಾವು ಸ್ಪ್ರಿಂಕ್ಲರ್ ಹಾಕಿಲ್ಲ, ಫಾಗರ್ ಹಾಕಿದ್ದೀವಿ. ಮಳೆ ಹನಿ ಥರ ಫಾಗ್ ಟೈಪ್ ಬರೋ ಅಂಥದ್ದನ್ನು ಹಾಕಿದ್ದೀವಿ ಫಾರ್ಮಲ್ಲಿ. ಇದು ಬಂದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಬಿಸಿಲು ಕಾಲದಲ್ಲಂತೂ ಈ ಫಾಗರಿಂದಾಗಲಿ ಇನ್ನೊಂದಿಂದಾಗಲಿ ಅರ್ಧ ಗಂಟೆ ಅಷ್ಟೇ ಸಪೋರ್ಟ್ ಮಾಡುತ್ತೆ. ಅದರ ಆದಮೇಲೆ ಮಶ್ರೂಮ್ ಬ್ಯಾಗ್ಸ್ ಎಲ್ಲ ಬೇಗ ಡ್ರೈ ಆಗಿಬಿಡುತ್ತೆ. ಈ ಸುತ್ತಮುತ್ತ ಗನ್ನಿ ಬ್ಯಾಗ್ಸ್ ಸಹ ಹಾಕ್ಕೋಬೇಕು. ಗನ್ನಿ ಬ್ಯಾಗ್ಸ್ ಹಾಕಿದ್ರೆ ಅದರಿಂದ ಸಹ ಫಂಗಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು ಫಂಗಸ್ ತೊಂದರೆಯಿಂದ ನಾನು ಆ ಕಡೆ ಎಲ್ಲ ಹಾಕಿಲ್ಲ ಗನ್ನಿ ಬ್ಯಾಗ್ಸ್ನೆಲ್ಲ, ಹಾಗೆ ಬಿಟ್ಟಿದ್ರು ಸಹ. ಇಲ್ಲಿ ಬಂದು ಬ್ಯಾಗ್ ಬೇಗ ಡ್ರೈ ಆಗಿಬಿಡ್ತಿದೆ, ಅದೊಂದೇ ಜಾಸ್ತಿ. ಸಮ್ಮರ್ ಟೈಮಲ್ಲಿ ಲಾಸ್ಟ್ ಟೈಮು ಇದ್ದಿದ್ದು ಫಾರ್ಮ್ ಒಂದು ಸ್ವಲ್ಪ ಕಾಪಾಡೋದು, ಇದಂತೂ ವಿಪರೀತ ಡ್ರೈ ಆಗಿಬಿಡ್ತಾಯಿದೆ ಬ್ಯಾಗ್ಸು. ನಿಮ್ಮಲ್ಲಿ ಯಾರಾದರೂ ಆಯಿಸ್ಟರ್ ಮಶ್ರೂಮ್ ಕೊಡಬೇಕು ಅಂತ ಇದ್ದರೆ 150 ಅಲ್ದಿರ ಇನ್ನು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮಶ್ರೂಮು 5 kgಗಿಂತ ಹೆಚ್ಚಿಗೆ ಯಾರಾದರೂ ಕೊಡೋಕ್ಕೆ, ಎಲ್ಲರೂ ಮಾರ್ಕೆಟಿಂಗ್ ತೊಂದರೆ ಅಂತಿರಲ್ಲ. ಯಾರಿಗಾದರೂ ಮಾರ್ಕೆಟಿಂಗ್ ತೊಂದರೆ, ಇದನ್ನು ಮಾಡಿದ್ರೆ ಮಾರ್ಕೆಟ್ ಇದೆಯಾ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ತೊಗೊತೀನಿ. ಸಮ್ಮರ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟೆ ತೊಗೊತಾ ಇದ್ದಾರೆ ಎಲ್ಲರೂ.
ಅಂದರೆ ಡಿಸ್ಟ್ರಿಬ್ಯೂಟರ್ಸು. ಸಮ್ಮರ್ ಆದಮೇಲೆ ಮತ್ತೆ ನಿಮಗೆ ಅಮೌಂಟ್ ಅಂದರೆ ಕೆ ಜಿ ಲೆಕ್ಕದಲ್ಲಿ ಮತ್ತೆ ಡಿಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೊಂದು ಜನ ಸ್ಟಾಪು ಮಾಡಿಬಿಟ್ಟಿರ್ತಾರೆ ಸಮ್ಮರ್ ಟೈಮಲ್ಲಿ, ಮಶ್ರೂಮು ಅಷ್ಟೊಂದು ಇದು ಕ್ವಾಂಟಿಟಿ ಬರಲ್ಲ ಅಂದ್ಬಿಟ್ಟು. ಹಳ್ಳಿ ಕಡೆ ಇರೋರು ಎಲ್ಲ ಮತ್ತೆ ಇವಾಗ ಮಾಡ್ತಾನೇ ಇರ್ತಾರೆ, ಕೆಲವರು ಸ್ಟಾಪು ಮಾಡಿರ್ತಾರೆ. ನಿಮ್ಮಲ್ಲಿ ಯಾರಾದರೂ ರನ್ ಮಾಡ್ತಾ ಮಾರ್ಕೆಟಿಂಗ್ ಸ್ಟ್ರಗಲ್ ಮಾಡ್ತಾಯಿದ್ರು, ಅಥವಾ ನಾನು ಇವಾಗ ಕೊಡೋಕ್ಕಾಗಲ್ಲ ಫ್ಯೂಚರಲ್ಲಿ ಕೊಡ್ತೀನಿ, ಮೇ ನಂತರ ಕೊಡ್ತೀನಿ, ನೆಕ್ಸ್ಟ್ ಕೊಡ್ತೀನಿ ಮಳೆ ಚಳಿಗಾಲದಲ್ಲೂ ಅಂದ್ರೂ ಪರವಾಗಿಲ್ಲ, ಆ ಟೈಮು ಕೊಡೋಂಗಿದ್ರು ಜಸ್ಟ್ ನಾನು ಗ್ರೋವರ್ ಅಂತ ಮೆಸೇಜ್ ಮಾಡಿ ಈ ಥರ ಅಂದ್ಬಿಟ್ಟು ಫೋಟೋಸ್ ಕಳಿಸಿ. ಇದನ್ನೆಲ್ಲ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಮಗೆ ಒಂದು ಇಷ್ಟು ಜನ ಇದ್ದಾರೆ ಗ್ರೋವರ್ಸು ಕೊಡ್ತಾರೆ ಅಂತ ಗೊತ್ತಾದರೆ ನಾವೇನಾದರೂ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ. ನೆಕ್ಸ್ಟು ನಾವು ಫ್ಯೂಚರಲ್ಲಿ ಏನಾದರೂ ಗ್ರೋಯಿಂಗ್, ಇವಾಗ ನಾವು ಆಲ್ರೆಡಿ ಇವಾಗ 150 kgವರೆಗೂ ಡೈಲಿ ರಿಕ್ವೈರ್ಮೆಂಟ್ ಇದೆ, ಅದೇ ಫುಲ್ಫಿಲ್ ಆಗ್ತಾಯಿಲ್ಲ, ಇನ್ನು ರಿಕ್ವೈರ್ಮೆಂಟ್ಸ್ ಬರ್ತಾನೆ ಇರುತ್ತೆ. ಆ ಟೈಮ್ಗೆ ಇದ್ದಾಗ ನಾವು ಅದನ್ನು ಸಹ ಫುಲ್ಫಿಲ್ ಮಾಡ್ಬೋದು ಅಂತ. ಗ್ರೋವರ್ಸ್ಗೆಲ್ಲ ನಮಗೆ ಎಷ್ಟು ಜನ ಗ್ರೋವರ್ಸ್ ಇದ್ದಾರೆ ಅಂತ ಎಕ್ಸಾಕ್ಟ್ ಗೊತ್ತಿದ್ದರೆ ಅವ್ರದ್ದೊಂದು ಏನಾದರೂ ಒಂದು ಅಂದರೆ ಸೇವ್ ಮಾಡಿಕೊಂಡು ಅವ್ರ ನಂಬರ್ನ ಅವ್ರದ್ದೇ ಒಂದು ಬ್ರಾಡ್ಕಾಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು, ನಮಗೇನಾದರೂ ಹೊಸ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ. ಇಲ್ಲಿ ಯಾರಾದರೂ ಗ್ರೋವರು ತುಂಬ ವರ್ಷಗಳಿಂದ ಮಾಡಿರೋರು ಇರ್ತೀರ, ಅವರಲ್ಲಿ ಯಾರಿಗಾದರೂ ಮಿಲ್ಕಿ ಮಶ್ರೂಮ್ ಬೆಳೀತಾ ಇರೋರಾಗಲಿ, ಆಯಿಸ್ಟರ್ ಮಶ್ರೂಮ್ ಬೆಳೀತಾ ಇರೋರಾಗಲಿ ಈ ವಿಡಿಯೋ ನೋಡ್ತಾ ಇದ್ದರೆ, ಆಯಿಸ್ಟರ್ ಮಶ್ರೂಮು ಮಿಲ್ಕಿ ಮಶ್ರೂಮು ಎರಡಕ್ಕೂ ನೀವು ಯಾವುದೇ ವೆದರಲ್ಲಾಗಲಿ ನನಗೆ ಅವಶ್ಯಕತೆ ಇದೆ, ಬಟ್ ಇವಾಗ ಯಾರಾದರೂ ಕೊಡೋಕ್ಕಾಗುತ್ತೆ ಅಂದರೂ ಪ್ರೆಸೆಂಟ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಫ್ಯೂಚರಲ್ಲಿ ಅಂದರೆ ಇನ್ನೊಂದು 2-3 ತಿಂಗಳು ಬಿಟ್ಟು ಕೊಡ್ತೀನಿ ಅನ್ನೋರು ಸಹ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇದೇ ಇವತ್ತಿನ ವಿಡಿಯೋ. ಮಾರ್ಕೆಟಿಂಗ್ ಅವಶ್ಯಕತೆ ಇದೆ, ಮತ್ತು ಚಾಫ್ ಕಟ್ರು, ಆಟೋಕ್ಲೇವ್ ಎಲ್ಲ ಸೇಲಿಗಿದೆ.